ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೂರ್ಯಂಗೆ ತೊಂದರೆ ಕೊಡೋದಕ್ಕೆ ಅಂತ ಕರೆಸಿದ ವ್ಯಕ್ತಿಗಳಿಗೆ ಶೀಲಾ ತುಂಬ ಬೈತಾ ಇರ್ತಾಳೆ. ನಿಮ್ಮ ಕೈನಲ್ಲಿ ಏನೂ ಮಾಡೋದಕ್ಕಾಗಲಿಲ್ಲ, ಆ ಸೂರ್ಯನ ಟ್ರಿಗರ್ ಮಾಡಿ ಜಗಳ ಮಾಡೋ ಥರ ಮಾಡಲಿ ಅಂತ ನಾನು ನಿಮ್ಮನ್ನು ಕರೆಸಿದ್ರೆ ನಿಮ್ಮ ಕೈನಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಫೋನ್ನಲ್ಲಿ ನಾವು ಹಾಗೆ ನಾವು ಹೀಗೆ ಅಂತ ಅಷ್ಟೊಂದು ಬಡಾಯಿ ಕೊಚ್ಕೋತಾ ಇದ್ರಲ್ಲ, ನಿಮ್ಮ ಕೈನಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ನಾನೇ ಏನಾದರೂ ಮಾಡಿ ಅವನಿಗೆ ಸಿಟ್ಟು ಬರೋ ಥರ ಮಾಡಿ ಅವನಿಗೆ ಕೋಪ ಬರೆಸಿ ಈ ಫಂಕ್ಷನನ್ನು ಹಾಳು ಮಾಡೋ ರೀತಿಯಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿ ನನ್ನ ಮಗಳನ್ನ ನನ್ನ ಮನೆಗೆ ಕರ್ಕೊಂಬರೋ ಥರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಅವರಿಬ್ಬರೂ ನೋಡಿ ತುಂಬ ಉರ್ಕೋತಾ ಇರ್ತಾಳೆ. ಈ ಕಡೆ ಸೂರ್ಯ ಕಾಲಿಡ್ಕೊಂಡು ತುಂಬ ನೋವಲ್ಲಿ ಒದ್ದಾಡ್ತಾ ಇರ್ತಾನೆ. ಮೀನಾ ಇದನ್ನು ನೋಡಿಬಿಟ್ಟು ಇದೆಲ್ಲ ನನ್ನಿಂದನೇ ಅಲ್ವಾ, ನಾನೇ ನಿಮ್ಮನ್ನು ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ನಿಮಗೆ ನೋವಾಗೋ ರೀತಿಯಲ್ಲಿ ಮಾಡಿಬಿಟ್ಟೆ ಅಲ್ವಾ ರೀ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಸೂರ್ಯ ಇಲ್ಲಮ್ಮ, ಆ ಥರ ಏನಿಲ್ಲ, ಪರವಾಗಿಲ್ಲ ಬಿಡು, ಎಷ್ಟೇ ನೋವಾದರೂ ನಾನು ಸಹಿಸ್ಕೋತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ತುಂಬ ನೋವು ಪಡ್ಕೊಂಡು ಅವನನ್ನೇ ನೋಡ್ತಾ ಇರ್ತಾಳೆ. ಅದಕ್ಕೆ ಸೂರ್ಯ ಇದ್ದವನು ಇದೆಲ್ಲ ಬೇಕು ಅಂತಲೇ ಮಾಡ್ತಾ ಇರೋದು ಕಣೆ, ನಮ್ಮಿಂದ ಏನಾದರೂ ಪ್ರಾಬ್ಲಮ್ ಆಗಿ ನಾನು ಜಗಳ ಮಾಡೋ ರೀತಿಯಲ್ಲಾಗಿ ಕೋಪ ಮಾಡ್ಕೊಂಡು ಯಾರ ಮೇಲಾದರೂ ಕೈ ಮಾಡಿ ಈ ಫಂಕ್ಷನ್ ಹಾಳಾದರೆ ನಿನ್ನಿಂದನೇ ಹಾಳಾಯಿತು ಅಂತ ನನ್ನನ್ನು ಬ್ಲೈಂಡ್ ಮಾಡೋದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೌದಾ ರೀ, ಇವ್ರು ಈ ರೀತಿ ಎಲ್ಲ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾವಿಲ್ಲೇ ಇದ್ದರೆ ಯಾರಾದರೂ ಬಂದು ತೊಂದರೆ ಕೊಟ್ಟು ನಮಗೆ ಕೋಪ ಬರೋ ಥರ ಮಾಡಿ ಏನಾದರೂ ಸಮಸ್ಯೆ ಆಗೋದಕ್ಕೆ ನಾವೇ ಎಲ್ಲಾದರೂ ಹೋಗ್ಬಿಟ್ಟು ನಮ್ಮ ಪಾಡಿಗೆ ನಾವು ಇರೋಣ ರೀ, ನಮ್ಮ ಪಾಡಿಗೆ ನಾವಿದ್ದರೆ ಯಾರು ನಮಗೇನು ತೊಂದರೆ ಕೊಡೋದಿಲ್ಲ ಅಂತ ಸೂರ್ಯ ಮೀನಾ ಬೇರೆ ಕಡೆ ಹೋಗಿ ಇರ್ತಾರೆ. ಸೂರ್ಯ ಮೀನಾ ಇಬ್ಬರು ಫಂಕ್ಷನ್ ಹಾಲಲ್ಲೇ ಬೇರೆ ಕಡೆ ಹೋಗಿ ಅವ್ರ ಪಾಡಿಗೆ ಅವರು ಪ್ರೀತಿಯಲ್ಲಿ ತೇಲಾಡ್ತಾ ಇರ್ತಾರೆ. ಒಬ್ರಿಗೊಬ್ರು ನೋಡಿಕೊಂಡು ಪ್ರೀತಿಯ ಹಾಡಿಗೆ ಡ್ಯಾನ್ಸ್ ಮಾಡಿಕೊಂಡು ಇಬ್ಬರು ತುಂಬ ರೊಮ್ಯಾಂಟಿಕ್ಕಾಗಿ ಹಾಲ್ ಪೂರ್ತಿ ಓಡಾಡಿಕೊಂಡು ಖುಷಿಯಾಗಿ ನೆಮ್ಮದಿಯಾಗಿ ಇರ್ತಾರೆ. ಇದನ್ನೆಲ್ಲ ನೋಡಿಬಿಟ್ಟು ಶೀಲಾ ಈ ಫಂಕ್ಷನ್ ಅರೇಂಜ್ ಮಾಡಿರೋದು ನನ್ನ ಮಗಳಿಗ ಅಥವಾ ಇವರಿಬ್ಬರು ಸರಸಸಲಾಪ ಆಡೋದಿಕ್ಕ ಅಂತ ತುಂಬ ಕೋಪ ಮಾಡಿಕೊಂಡು ಏನು ಅನ್ಸೋದೇ ಇಲ್ವಾ, ಎಲ್ಲಿ ಬೇಕಲ್ಲಿ ಸ್ಟೇಜ್ ಮೇಲೆಲ್ಲ ಈ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರಲ್ಲ, ಯಾರಾದರೂ ಏನಾದರೂ ಅಂದ್ಕೊಳ್ಳೋದಿಲ್ವಾ, ನನ್ನ ಮಗಳಿಗೋಸ್ಕರ ಮಾಡಿದ ಫಂಕ್ಷನಲ್ಲಿ ಇವ್ರು ಎಂಜಾಯ್ ಮಾಡ್ತಿದ್ದಾರಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಇವರಿಬ್ರಿಗೂ ಏನಾಗಿದೆ, ಮನೆಯಲ್ಲೂ ಕೂಡ ಹಿಂಗೆ ಆಡ್ತಾರೆ, ಇವರೇ ಸೀಮೆಗಿಲ್ದಿರೋ ಜೋಡಿ ಅನ್ನೋ ಥರ ಬಿಹೇವ್ ಮಾಡ್ತಾರೆ ಅಂತ ಹೇಳ್ಕೊಂಡು ಕಸ್ತೂರಿ ಹತ್ರ ಬೈತಾ ಇರ್ತಾಳೆ. ಇವ್ರಿಗೆ ಏನಾಗಿದೆಯೋ ಏನೋ, ಎಲ್ಲಿ ಹೇಗಿರಬೇಕು ಅನ್ನೋದು ಗೊತ್ತಿಲ್ಲ ಇವಕ್ಕೆ ಅಂತ ಅಂದ್ಕೊಂಡು ರೋಹಿಣಿ ರೆಡಿ ಆದ್ಲ, ನೋಡೋಣ ಬಾರೆ ಕಸ್ತೂರಿ ಅಂತ ಅಂದ್ಕೊಂಡು ಹಾಲಿಂದ ರೂಮ್ಗೆ ಹೋಗ್ತಾ ಇರ್ತಾಳೆ. ಆದರೆ ಸೂರ್ಯ ಮತ್ತು ಮೀನಾ ಯಾರ ಬಗ್ಗೆನೂ ಏನೂ ಯೋಚನೆ ಮಾಡದೆ ಯಾರು ಏನಾದರೂ ಅಂದ್ಕೊಳ್ಳಿ ನಮ್ಮ ಪಾಡಿಗೆ ನಾವು ಇರೋಣ ಅಂದ್ಕೊಂಡು ಅವರಿಬ್ಬರು ಲವ್ ಬರ್ಡ್ಸ್ ಥರ ಪ್ರೀತಿಯಲ್ಲಿ ತೇಲಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿಬಿಟ್ಟು ರಂಗನಾಥ್ಗೆ ತುಂಬ ಖುಷಿ ಆಗುತ್ತೆ. ನನ್ನ ಸೊಸೆ ಮತ್ತು ಮಗ ಯಾವಾಗಲೂ ಇದೇ ರೀತಿ ಖುಷಿಯಾಗಿರ್ಲಪ್ಪ ಅಂತ ದೇವರಲ್ಲಿ ಬೇಡ್ಕೊತಾ ಇರ್ತಾನೆ. ಈ ಕಡೆ ಶಾಂತಿ ಮತ್ತು ಕಸ್ತೂರಿ ರೂಮ್ಗೆ ಬಂದುಬಿಟ್ಟು ಏನಮ್ಮ ರೋಹಿಣಿ ರೆಡಿ ಆದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ರೋಹಿಣಿ ಹಾಂ ಅತ್ತೆ ರೆಡಿ ಆದೆ ನಾನು ಅಂತ ಹೇಳ್ತಾಳೆ. ಎಲ್ಲಮ್ಮ ನಿಮ್ಮಪ್ಪ ಶಾಸ್ತ್ರ ಮುಗಿಲಿಕ್ಕೆ ಬಂದ್ರೂ ಇನ್ನೂ ಬರಲೇ ಇಲ್ಲ, ಈ ಮಳೆ ಬರುತ್ತೆ ಅಂತ ಕಾಯೋ ಥರ ನಿಮ್ಮಪ್ಪ ಬರ್ತಾರೆ ಅಂತ ಕಾಯೋದೇ ಆಗೋಯ್ತು, ಇನ್ನೂ ಬರಲಿಲ್ವಲ್ಲಮ್ಮ ಅಂತ ಹೇಳ್ತಾಳೆ. ನಾನು ಶ್ರುತಿ ತಾಯಿ ಹತ್ರ ಮಲೇಷಿಯಾದಿಂದ ನಮ್ಮ ಬೀಗರು ಬರ್ತಾರೆ ಅಂತ ಹೊಗ್ಳುಕೊಂಡಿದ್ದೀನಿ, ನನ್ನ ಮನ ಮರ್ಯಾದೆ ಎಲ್ಲ ತೆಗಿಬೇಡ, ಫಸ್ಟು ಬರೋದಕ್ಕೆ ಹೇಳು ಅಂತ ಜೋರು ಮಾಡ್ತಾಳೆ. ಅದಕ್ಕೆ ರೋಹಿಣಿ ಇದ್ದಳು, ಅತ್ತೆ ಫೋನ್ ನಾಟ್ ರೀಚಬಲ್ ಬರ್ತಿದೆ, ಫೋನ್ ರೀಚ್ ಆಗಿದ್ದರೆ ನಾನು ಹೇಳ್ತಾ ಇರಲಿಲ್ವ ಅತ್ತೆ ಎಲ್ಲಿದ್ದಾರೆ ಅಂತ ಹೇಳ್ತಾಳೆ. ಸರಿ ಬೇಗ ಬರೋದಕ್ಕೆ ಹೇಳು ಅಂತ ಶಾಂತಿ ಹೇಳ್ತಾಳೆ. ರೋಹಿಣಿ ಕತ್ತಲ್ಲಿ ಯಾವುದೇ ಥರ ಒಡವೆ ಇಲ್ಲದೆ ಇರೋದನ್ನು ನೋಡಿ ಶಾಂತಿ ತನ್ನ ಕತ್ತಲ್ಲಿದ್ದ ಚೈನ್ನ ಅವಳಿಗೆ ಹಾಕೋದಕ್ಕೆ ಕೊಡ್ತಾಳೆ. ಕಸ್ತೂರಿ ಇದನ್ನು ನೋಡಿಬಿಟ್ಟು ಸೊಸೆ ಯಾರ ಮುಂದೆನೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ನಿನ್ನ ಚೈನ್ನೇ ಅವಳಿಗೆ ಕೊಟ್ಟಳೆ, ನಿಂದು ದೊಡ್ಡ ಮನಸ್ಸು ಕಣೆ ಶಾಂತಿ ಅಂತ ಹೇಳ್ತಾಳೆ. ಹಾಗೇನಿಲ್ಲ ಕಣೆ, ಅವ್ರ ಅಪ್ಪ ಬರ್ತಾರಲ್ಲ ಮಲೇಷಿಯಾದಿಂದ ಕೆ ಜಿ ತಗೊಬರ್ತಾರೆ, ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಇದನ್ನೆಲ್ಲ ನೋಡ್ತಿದ್ದ ರೋಹಿಣಿ ಮತ್ತು ಪೂಜಾ ಹೇಳ್ತಾಳೆ, ಕೆ ಜಿ ತಗೊಬರೋದಕ್ಕೆ ಅದೇನು ತರಕಾರಿನ ಆಂಟಿ ಅಂತ ಕೇಳ್ತಾಳೆ. ಅದಕ್ಕೆ ಶಾಂತಿ ಕೋಪ ಮಾಡಿಕೊಂಡು ಬೇಗ ಬರೋದಕ್ಕೆ ಹೇಳಮ್ಮ, ನಿಮ್ಮಪ್ಪ ಬಂದ್ರೇ ಇಲ್ಲೆಲ್ಲ ಸರಿ ಹೋಗೋದು, ಇಲ್ಲಾಂದರೆ ನನಗೆ ತುಂಬ ಕೋಪ ಬರುತ್ತೆ, ನಾನು ಬೀಗರು ಮುಂದೆ ಮಾನ ಮರ್ಯಾದೆ ತೆಗಿಬಿಡ, ನನ್ನ ತಲೆ ತಗ್ಸೋ ರೀತಿನಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಪೆಕ್ರಿ ಅಂತ ಬೈದ್ಬಿಟ್ಟು ಹೋಗ್ತಾಳೆ. ಇದನ್ನೆಲ್ಲ ನೋಡಿಬಿಟ್ಟು ರೋಹಿಣಿ ತುಂಬ ಗಾಬರಿಯಿಂದ ಇರ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ.